Hello everyone, I am Santosh. ಇವತ್ತು ನಾವು ಡೇಟಾ ಅನಾಲಿಟಿಕ್ಸ್ ಯೂಸಿಂಗ್ ಪವರ್ ಬಿ ಐ ಅದರಲ್ಲಿರೋ ನೆಕ್ಸ್ಟ್ ಎಕ್ಸರ್ಸೈಸನ್ನು ಸ್ಟಡಿ ಮಾಡ್ತಾ ಇದ್ವಿ. ಅದೇನೆಂದರೆ ಅಪೆಂಡಿಂಗ್ ಆ್ಯಂಡ್ ಮರ್ಜಿಂಗ್ ಕ್ವೆರೀಸ್. ಕ್ವೆರೀಸ್ ಅಂದರೆ ಟೇಬಲ್ಸ್. ನೀವು ಟೇಬಲ್ಸ್ ಮೇಲೆ ಕ್ವೆರಿ ಮಾಡಿ ನಿಮಗೆ ಬೇಕಾಗಿರೋ ಡೇಟಾನ ಎಕ್ಸಸ್ ಮಾಡ್ತೀರಿ. ಅದಕ್ಕೆ ಏನಂತ ಕರೀತಾರೆ? ಅದಕ್ಕೆ ಕ್ವೆರೀಸ್ ಅಂತ ಕರೀತಾರೆ. ಹಂಗಂದರೆ ವಾಟ್ ಈಸ್ ದಿ ಆಬ್ಜೆಕ್ಟಿವ್? ಇಲ್ಲೇನು ಕೊಟ್ಟಿದ್ದಾರೆ ನೋಡ್ರಿ. Combine data from multiple tables and perform lookup operations. Lookup operation ಅಂದ್ರೇನು? You are looking for similar information in another table. ಬೇರೆ ಟೇಬಲಲ್ಲಿ ಸೇಮ್ ಇನ್ಫಾರ್ಮೇಷನ್ ಇದ್ದರೆ ಅದನ್ನು ಕೀ ಅಂತ ಕನ್ಸಿಡರ್ ಮಾಡಿ ನೀವೇನು ಮಾಡ್ಬೋದು? ಜಾಯಿನ್ ಮಾಡ್ಬೋದು. ದಟ್ ಈಸ್ ಕಾಲ್ಡ್ ಆಸ್ ಲುಕಪ್ ಆಪ್ರೇಷನ್. ಇಲ್ಲಿ 3 ಡೇಟಾ ಸೆಟ್ಸನ್ನು ನೀವು ಯೂಸ್ ಮಾಡ್ಕೋಬೇಕಾಗತ್ತೆ. 2 ಡೇಟಾ ಸೆಟ್ಟಲ್ಲಿ ಸೇಲ್ಸ್ ಇನ್ಫಾರ್ಮೇಷನ್ ಇದೆ, ಅನದರ್ ಡೇಟಾ ಸೆಟ್ಟಲ್ಲಿ ಪ್ರಾಡಕ್ಟ್ ಇನ್ಫಾರ್ಮೇಷನ್ ಇರುತ್ತೆ. ನೀವೇನು ಮಾಡಬೇಕೀಗ? 2 ಸೇಲ್ಸ್ ಇನ್ಫಾರ್ಮೇಷನ್ ಏನಿದೆಯೋ ಅದನ್ನು ಅಪೆಂಡ್ ಮಾಡಬೇಕು. ಅಪೆಂಡ್ ಅಂದರೆ ಏನು? ಅಟ್ಯಾಚ್ ಮಾಡೋದು. ಒಂದನೇ ಸೇಲ್ಸ್ ಡೇಟಾನಲ್ಲಿ 4 ರೋಸ್ ಇದ್ದಾವೆ ಅಂತ ತಿಳ್ಕೊರಿ. ಎರಡನೇ ಸೇಲ್ಸಲ್ಲಿನೂ 4 ರೋಸ್ ಇದ್ದಾವೆ ಅಂದರೆ ಎರಡು ನೀವು ಅಪೆಂಡ್ ಮಾಡಿ 8 ರೋಸ್ಗಳನ್ನು ಪಡ್ಕೋಬಹುದು. ದಟ್ ಈಸ್ ಕಾಲ್ಡ್ ಅಪೆಂಡಿಂಗ್, ಅಟ್ಯಾಚಿಂಗ್. ಓಕೆ. ಆ್ಯಂಡ್ ಇದಕ್ಕೇನಂತಾರೆ? ಅಪೆಂಡಿಂಗ್ ಕ್ವೆರೀಸ್ ಅಂತ ಕರೀತಾರೆ. ಆಮೇಲೆ ಅಪೆಂಡ್ ಮಾಡಿದ ಮೇಲೆ ನಿಮಗೆಲ್ಲ ಸೇಲ್ಸು ಒಂದೇ ಟೇಬಲಲ್ಲಿ ಸಿಗುತ್ತಲ್ಲ, ಒಂದೇ ಕ್ವೆರಿನಲ್ಲಿ ಸಿಗುತ್ತೆ. ಆವಾಗ ಅದನ್ನು ಯೂಸ್ ಮಾಡಿಕೊಂಡು ನೀವು ಪ್ರಾಡಕ್ಟ್ ಮಾಸ್ಟರ್ ಜೊತೆ ಮರ್ಜ್ ಮಾಡಬೇಕು. ಅದಕ್ಕೇನಂತಾರೆ? ಮರ್ಜ್ ಕ್ವೆರೀಸ್. ಮರ್ಜ್ ಹೆಂಗೆ ಮಾಡಬೇಕಂದ್ರೆ, 2 ಟೇಬಲಲ್ಲಿ ಸೇಮ್ ಕೀ ಯಾವುದಿದೆ ಅಂತ ತಿಳ್ಕೊಂಡು ಮರ್ಜ್ ಮಾಡಬೇಕು. ಮರ್ಜ್ ಮಾಡಿದ ತಕ್ಷಣ ಯು ಆರ್ ಎಕ್ಸ್ಪಾಂಡಿಂಗ್ ದಿ ಮರ್ಜ್ಡ್ ಕಾಲಮ್. ಆಮೇಲೆ ನೀವು ಏನು ಮಾಡಬೇಕು? ಒಂದು ಕ್ಯಾಲ್ಕುಲೇಟೆಡ್ ಕಾಲಮ್ ಕೂಡ ಕ್ರಿಯೇಟ್ ಮಾಡಬೇಕು. ದಟ್ ಈಸ್ ಕಾಲ್ಡ್ ಟೋಟಲ್ ವ್ಯಾಲ್ಯೂ. ಓಕೆ, ಇದೆಲ್ಲ ನಿಮಗೆ ಗೊತ್ತಾಗಬೇಕಂದ್ರೆ ಲೆಟ್ ಅಸ್ ಓಪನ್ ದಿ ಡೇಟಾ ಸೆಟ್ಸ್. ನೋಡ್ರಿ, ಸೇಲ್ಸ್ Q1, ಸೇಲ್ಸ್ Q2 ಅಂತ ಕೊಟ್ಟಿದ್ದಾರೆ. ಸೇಲ್ಸ್ Q1 ಅಂದರೆ ಏನು? ಕ್ವಾರ್ಟರ್ 1ನಲ್ಲಿರೋ ಆಗಿರುವಂಥ ಸೇಲ್ಸ್. ಕ್ವಾರ್ಟರ್ 1 ಅಂದರೆ ಏನು? ಒಂದು ಇಯರನ್ನು 4 ಕ್ವಾರ್ಟರ್ಸ್ ಆಗಿ ಡಿವೈಡ್ ಮಾಡ್ತಾರೆ. ಜನವರಿ, ಫೆಬ್ರವರಿ, ಮಾರ್ಚ್ ಈಸ್ ಫಸ್ಟ್ ಕ್ವಾರ್ಟರ್, ಏಪ್ರಿಲ್, ಮೇ, ಜೂನ್ ಈಸ್ ಸೆಕೆಂಡ್ ಕ್ವಾರ್ಟರ್. ಅದೇ ಥರ ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಈಸ್ ಥರ್ಡ್ ಕ್ವಾರ್ಟರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಈಸ್ ಫೋರ್ತ್ ಕ್ವಾರ್ಟರ್. ಓಕೆ. ಹಾಗಂದರೆ ಫಸ್ಟ್ ಕ್ವಾರ್ಟ್ರಲ್ಲಿ ಏನು ಸೇಲ್ ಆಗಿದೆ ಅನ್ನೋದು ಸೇಲ್ಸ್ ಕ್ವಾರ್ಟರ್ 1 CSV ಫೈಲ್ನಲ್ಲಿದೆ. ಸೆಕೆಂಡ್ ಕ್ವಾರ್ಟ್ರಲ್ಲಿ ಏನು ಸೇಲ್ಸ್ ಆಗಿದೆ ಅನ್ನೋದು ಸೇಲ್ಸ್ ಕ್ವಾರ್ಟರ್ 2 CSV ಫೈಲ್ನಲ್ಲಿದೆ. ಪ್ರಾಡಕ್ಟ್ ಮಾಸ್ಟರಲ್ಲಿ ಏನಿದೆ? ಪ್ರಾಡಕ್ಟ್ ರಿಲೇಟೆಡ್ ಇನ್ಫಾರ್ಮೇಷನ್. ಬಟ್ ಸೇಲ್ಸಲ್ಲಿ ಯಾವ ಪ್ರಾಡಕ್ಟು ಎಷ್ಟು ಕ್ವಾಂಟಿಟಿ ಸೇಲ್ ಆಗಿದೆ ಅನ್ನೋ ಇನ್ಫಾರ್ಮೇಷನ್ ಕೂಡ ಸೇಲ್ಸ್ CSV ಫೈಲ್ನಲ್ಲಿ ಇರುತ್ತೆ. ಓಕೆ, ಲೆಟ್ ಅಸ್ ಸಿ ದ ಡೇಟಾ ಅಬ್ಸರ್ವ್ ಮಾಡಿಬಿಟ್ರೆ ಇಟ್ ಬಿಕಮ್ಸ್ ವೆರಿ ಈಸಿ. ಹಾಗಂದರೆ ಆಲ್ರೆಡಿ ಐ ಹ್ಯಾವ್ ಡೌನ್ಲೋಡೆಡ್ ಆಲ್ ದಿ CSV ಫೈಲ್ಸ್. ಪ್ರಾಡಕ್ಟ್ ಮಾಸ್ಟರ್ ಅಂತ ಇದೆ ನೋಡ್ರಿ. ಲೆಟ್ ಅಸ್ ಓಪನ್ ಇಟ್. ವಾಟ್ ಈಸ್ ದಿಸ್ ಪ್ರಾಡಕ್ಟ್ ಮಾಸ್ಟರ್? ಪ್ರಾಡಕ್ಟ್ ಮಾಸ್ಟರ್ ಅಂದರೆ ಪ್ರಾಡಕ್ಟ್ ರಿಲೇಟೆಡ್ ಇನ್ಫಾರ್ಮೇಷನ್ ಇರುವಂಥ ಟೇಬಲ್. ಕ್ಯಾನ್ ಯು ಸಿ ಇಟ್? ನೋಡ್ರಿ, ಪ್ರಾಡಕ್ಟ್ ID ಇದೆ, ಪ್ರಾಡಕ್ಟ್ ನೇಮ್, ಕ್ಯಾಟಗರಿ ಯಾವುದು, ಪ್ರೈಸ್ ಎಷ್ಟು. ಲ್ಯಾಪ್ಟಾಪು ಎಲೆಕ್ಟ್ರಾನಿಕ್ಸ್ ಕ್ಯಾಟಗರಿ ಒಳಗಡೆ ಬರುತ್ತೆ. ಪ್ರೈಸ್ ಎಷ್ಟು? 50,000 ಅಂತ ಕೊಟ್ಟಿದ್ದಾರೆ. ಸೆಕೆಂಡ್ ಪ್ರಾಡಕ್ಟ್ ಯಾವುದು? P102. ಪ್ರಾಡಕ್ಟ್ ನೇಮ್ ಯಾವುದು? ಮೌಸ್. ಇಟ್ ಕಮ್ಸ್ ಅಂಡರ್ ಎಕ್ಸೆಸರೀಸ್. ಆಮೇಲೆ ಪ್ರೈಸ್ 500. P103 ಇಸ್ ಕೀಬೋರ್ಡ್, ಎಕ್ಸೆಸರೀಸ್ 1200. ಓಕೆ, ಈ ಥರ ಕ್ಯಾನ್ ಯು ಸಿ ದ ಪ್ರಾಡಕ್ಟ್ ಇನ್ಫಾರ್ಮೇಷನ್? ಓನ್ಲಿ ಪ್ರಾಡಕ್ಟ್ ಇನ್ಫಾರ್ಮೇಷನ್ ಅವರು ಪ್ರಾಡಕ್ಟ್ ಮಾಸ್ಟರಲ್ಲಿ ಸ್ಟೋರ್ ಮಾಡಿದ್ದಾರೆ. ಗೆಟ್ಟಿಂಗ್ ಮೈ ಪಾಯಿಂಟ್? ನೆಕ್ಸ್ಟ್ ವಿ ಹ್ಯಾವ್ ಅನದರ್ ಟೇಬಲ್. ಅದ್ಯಾವುದು? ಸೇಲ್ಸ್ 1. ಸೇಲ್ಸ್ 1 ಇನ್ಫಾರ್ಮೇಷನ್ ನೀವು ನೋಡಿದರೂ ನಿಮ್ಗೆ ಗೊತ್ತಾಗುತ್ತೆ. ಏನು? ಪ್ರಾಡಕ್ಟ್ ID ಇದು ಎಲ್ಲಿಂದ ಬಂತ ಹೇಳ್ರಿ? ಪ್ರಾಡಕ್ಟ್ ಮಾಸ್ಟರ್. ದ್ಯಾಟ್ಸ್ ವೈ ದೇ ಕಾಲ್ ಇಟ್ ಆಸ್ ಮಾಸ್ಟರ್. P101 ಅಂದರೆ ಏನು?
ಇಟ್ ಈಸ್ ಲ್ಯಾಪ್ಟಾಪ್. ಎಷ್ಟು ಕ್ವಾಂಟಿಟಿ ಸೇಲ್ ಆಗಿದೆ? 10 ಕ್ವಾಂಟಿಟಿ ಸೇಲ್ ಆಗಿದೆ. ಯಾವಾಗ ಅನ್ನೋ ಇನ್ಫಾರ್ಮೇಷನ್ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ನೋಡ್ರಿ, ಮಂತು 1 2 3 ಅಂತ ಇದೆ. ಅಂದರೆ ಇದರ ಅರ್ಥ ಏನು? ಇದು ಸೇಲ್ಸ್ ಕ್ವಾರ್ಟರ್ 1 ಇನ್ಫಾರ್ಮೇಷನ್ ಅಲ್ವಾ? ಕರೆಕ್ಟಾ? ಎಸ್. ಅಂದರೆ ಜನವರಿ, ಫೆಬ್ರವರಿ, ಮಾರ್ಚಲ್ಲಿ ಸೇಲ್ ಆಗಿರುವಂಥ ಇನ್ಫಾರ್ಮೇಷನ್ ಕ್ವಾರ್ಟರ್ 1ನಲ್ಲಿ ಸ್ಟೋರ್ ಮಾಡಿದ್ದಾರೆ. ಎಕ್ಸಾಕ್ಟ್ಲಿ ಕರೆಕ್ಟ್. ಅದೇ ಥರ ಸೇಲ್ಸ್ ಕ್ವಾರ್ಟರ್ 2 ಇನ್ಫಾರ್ಮೇಷನ್ ನೀವು ನೋಡ್ರಿ, ವಾಟ್ ಇಟ್ ಈಸ್. ಇಲ್ಲೂ ಸೇಲ್ ಇನ್ಫಾರ್ಮೇಷನ್ ಇದೆ. ಇಲ್ಲೂ ಕೂಡ ಲ್ಯಾಪ್ಟಾಪ್ ಸೇಲ್ ಆಗಿದೆ, ಮಾನಿಟರ್ ಸೇಲ್ ಆಗಿದೆ, ಪ್ರಿಂಟರ್ ಸೇಲ್ ಆಗಿದೆ. ಬಟ್ ಕೀಬೋರ್ಡ್ ಮೌಸ್ ಸೇಲ್ ಆಗಿಲ್ಲ ನೋಡ್ರಿ ಕ್ವಾರ್ಟರ್ 2ನಲ್ಲಿ. ಕ್ವಾರ್ಟರ್ 2 ಅಂದರೆ ಏನು? ಏಪ್ರಿಲ್, ಮೇ, ಜೂನ್. ಆ ಇನ್ಫಾರ್ಮೇಷನ್ ಕೂಡ ಇಲ್ಲಿ ಸ್ಟೋರ್ ಮಾಡಿದ್ದೀವಿ. ಗಾಟ್ ಇಟ್? ಅರ್ಥ ಆಯ್ತಲ್ಲ? ಯಾವ್ಯಾವ ಪ್ರಾಡಕ್ಟು ಎಷ್ಟು ಸೇಲ್ ಆಗಿದ್ದಾವೆ ಅನ್ನೋ ಇನ್ಫಾರ್ಮೇಷನ್ ಸೇಲ್ಸಲ್ಲಿದೆ. ಬಟ್ ಈ ಪ್ರಾಡಕ್ಟ್ ಯಾವುದು, ಇದರ ಬಗ್ಗೆ ಇನ್ಫಾರ್ಮೇಷನ್ ಬೇಕಂದರೆ ನೀವೇನು ಮಾಡಬೇಕು? ಪ್ರಾಡಕ್ಟ್ ಮಾಸ್ಟರ್ ಟೇಬಲನ್ನೇ ನೋಡ್ಕೋಬೇಕು. ಓಕೆ, ಲೆಟ್ ಅಸ್ ಕ್ಲೋಸ್ ಆಲ್ ದೀಸ್ ಫೈಲ್ಸ್. ಲೆಟ್ ಅಸ್ ಓಪನ್ ಪವರ್ ಬಿ ಐ. ಪವರ್ ಬಿ ಐ ಓಪನ್ ಮಾಡೋಣಂತೆ. ಯು ಕ್ಯಾನ್ ಸಿ ಇಟ್. ಈಗ ನಾವೇನು ಮಾಡಬೇಕು? 3 CSV ಫೈಲನ್ನು ಲೋಡ್ ಮಾಡ್ಕೋಬೇಕು. ಓಪನ್ ದಿ ಬ್ಲ್ಯಾಂಕ್ ರಿಪೋರ್ಟ್ ಆ್ಯಂಡ್ ಈಗ 3 ಸೇಲ್ಸ್ CSV ಫೈಲನ್ನು ನೀವು ಲೋಡ್ ಮಾಡಬೇಕು. ಇಲ್ಲಿ ನೋಡ್ರಿ, ಫಸ್ಟ್ 3 ಒಮ್ಮೆ ಲೋಡ್ ಮಾಡೋಕ್ಕಂತೂ ಬರೋದಿಲ್ಲ. ಕ್ಲಿಕ್ ಆನ್ ಗೆಟ್ ಡೇಟಾ, ಕ್ಲಿಕ್ ಆನ್ CSV. ಫಸ್ಟ್ ನಾನು ಏನು ಮಾಡ್ತೀನಿ? ಪ್ರಾಡಕ್ಟ್ ಮಾಸ್ಟರನ್ನು ಸೆಲೆಕ್ಟ್ ಮಾಡ್ತೀನಿ. ಓಕೆ, ಪ್ರಾಡಕ್ಟ್ ಮಾಸ್ಟರ್ ಇದನ್ನು ಲೋಡ್ ಮಾಡೋಣ. ಓಕೆ, ಲೋಡ್ ಇಟ್. ದೆನ್ ಅದೇ ಥರ ಯು ಕ್ಯಾನ್ ಲೋಡ್ ಸೇಲ್ 1 ಡೇಟಾ ಆಲ್ಸೋ. ವೇಟಿಂಗ್ ಫಾರ್ ಲೋಡಿಂಗ್. ಇಲ್ಲಿ ನೋಡ್ರಿ, ಓನ್ಲಿ 6 to 7 rows are there and it is taking some time. Can you see? Yes, 5 rows loaded. Next, ಇನ್ನೊಂದು ಟೇಬಲ್ ಕೂಡ ನೀವು, ಅಥವಾ ಇನ್ನೊಂದು CSV ಫೈಲ್ ಇದೆಯಲ್ಲ, ಅದನ್ನು ಕೂಡ ಲೋಡ್ ಮಾಡಬೇಕು. ಲೋಡ್ ಇಟ್. ಯಾವುದು? ಸೇಲ್ 1 ಇನ್ಫಾರ್ಮೇಷನ್. ಗಾಟ್ ಇಟ್? Now it is also loading. Click on load. Yes, then again ಥರ್ಡ್ ಟೇಬಲ್ ಕೂಡ ಲೋಡ್ ಮಾಡ್ರಿ. 3 ಒಮ್ಮೆ ಲೋಡ್ ಮಾಡಕ್ಕೆ ಆಗೋದಿಲ್ಲ, ಒಂದೊಂದಾಗಿನೇ ಲೋಡ್ ಮಾಡಬೇಕು. ಓಕೆ, ಆಲ್ ದಿ ಟೇಬಲ್ಸ್ ಹ್ಯಾವ್ ಬಿನ್ ಲೋಡೆಡ್. ಈ ಟೇಬಲ್ಸ್ ಎಲ್ಲಿರ್ತಾವೆ? ನೀವು ಟೇಬಲ್ ವ್ಯೂನಲ್ಲಿ ನೋಡಬಹುದು. ಓಕೆ, ಪ್ರಾಡಕ್ಟ್ ಮಾಸ್ಟರ್ ಇದು ಸೇಲ್ಸ್, ಇದು ಸೇಲ್ 1, ಸೇಲ್ 2 ಇನ್ಫಾರ್ಮೇಷನ್. ಓಕೆ, ಈಗ ನೀವೇನು ಮಾಡಬೇಕು? ಫಸ್ಟ್ ಯು ಓಪನ್ ದಿ ಪವರ್ ಕ್ವೆರಿ ಎಡಿಟರ್. ಅದಕ್ಕೆ ಏನು ಮಾಡಬೇಕು? ಗೋ ಟು ಹೋಮ್, ಟ್ರಾನ್ಸ್ಫಾರ್ಮ್ ಡೇಟಾ, ಕ್ಲಿಕ್ ಆನ್ ಟ್ರಾನ್ಸ್ಫಾರ್ಮ್ ಡೇಟಾ. ಈಗ ನಿಮಗೆ 3 ಕ್ವೆರೀಸ್ ಇಲ್ಲಿ ಕಾಣಿಸ್ತಾ ಇದ್ದಾವೆ. 3 ಕ್ವೆರೀಸ್ ಅಂದರೆ 3 ಟೇಬಲ್ಸ್. ಕ್ಯಾನ್ ಯು ಸಿ? ಲೆಟ್ ಅಸ್ ಎಕ್ಸ್ಪಾಂಡ್. ಸ್ವಲ್ಪ ಝೂಮ್ ಮಾಡ್ತೀರಿ, ನೋಡ್ತಾ ಇದ್ದೀರಿ? ಎಸ್. ಈಗ ನಾನೇನು ಹೇಳಿದ್ದೆ? ಸೇಲ್ 1ನಲ್ಲಿ ನಿಮಗೆ ಫಸ್ಟ್ ಕ್ವಾರ್ಟರ್ ಸೇಲ್ ಡೇಟಾ ಇದೆ, ಸೇಲ್ 2ನಲ್ಲಿ ಸೆಕೆಂಡ್ ಕ್ವಾರ್ಟರ್ ಸೇಲ್ ಡೇಟಾ ಇದೆ. ಇವೆರಡನ್ನು ಏನು ಮಾಡೋಣ? ನಾವು ಅಟ್ಯಾಚ್ ಮಾಡೋಣ. ಅಟ್ಯಾಚ್ ಅಂದರೆ ಅಪೆಂಡ್. ಹಂಗಂದ್ರೆ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡಿರಿ, ಸೇಲ್ 1 ಆರ್ ಸೇಲ್ 2. ಸೇಲ್ಸ್ 1 ನಾನು ಸೆಲೆಕ್ಟ್ ಮಾಡ್ತೀನಿ. ಈಗ ಹೋಮಲ್ಲಿ ಯು ಹ್ಯಾವ್ ಆಪ್ಷನ್ ಕಾಲ್ಡ್ ಅಪೆಂಡ್ ಕ್ವೆರೀಸ್.
ಕ್ಲಿಕ್ ಹಿಯರ್. ಅಪೆಂಡ್ ಕ್ವೆರಿ ಆ್ಯಸ್ ನೀವು ಸೆಲೆಕ್ಟ್ ಮಾಡಬೇಕು, ಅಂದರೆ ಹೊಸ ಕ್ವೆರಿ ಜನರೇಟ್ ಆಗುತ್ತೆ. ಇದು ಕ್ಲಿಕ್ ಮಾಡಿದ ಮೇಲೆ ಯು ಹ್ಯಾವ್ ಒನ್ ವಿಂಡೋ. ಇಲ್ಲಿ ನೀವು ಅಪೆಂಡ್ ಮಾಡ್ತಾ ಇದ್ದೀರಿ. ಎಷ್ಟು ಟೇಬಲ್ ಅಪೆಂಡ್ ಮಾಡ್ತಾ ಇದ್ದೀರಿ? 2 ಟೇಬಲ್. ಸೆಲೆಕ್ಟ್ 2 ಟೇಬಲ್ಸ್. ಯಾವ್ಯಾವ ಟೇಬಲ್ ಅಪೆಂಡ್ ಮಾಡ್ತಾ ಇದ್ದೀರಿ? ಫಸ್ಟ್ ಟೇಬಲ್ ನೀವು ಸೆಲೆಕ್ಟ್ ಮಾಡಿದ್ದು ಸೇಲ್ 1, ಸೆಕೆಂಡ್ ಟೇಬಲ್ ಯಾವುದು? ಸೇಲ್ 2. ಕ್ಲಿಕ್ ಆನ್ ಇಟ್. ನೌ ಯು ಅಪೆಂಡ್. ಕ್ಲಿಕ್ ಓಕೆ. ಅಪೆಂಡ್ ಆಯ್ತಾ? ನೋಡ್ರಿ, ಮೊದಲು ಸೇಲ್ 1ನಲ್ಲಿ 3 ರೋಸ್ ಇದ್ದು, ಸೇಲ್ 2ನಲ್ಲಿ 3 ರೋಸ್ ಇದ್ದು, ಅವೆರಡೂ ಕೂಡಿ ಅಪೆಂಡ್ ಆಗಿ ನಿಮಗೆ ಡೇಟಾ ಕಾಣಿಸ್ತಾ ಇದೆ. ಕ್ಯಾನ್ ಯು ಸಿ? ಎಸ್. ಇದೇನು ಫುಲ್ ಆಲ್ ಸೇಲ್ಸ್ ಇನ್ಫಾರ್ಮೇಷನ್. ಅದಕ್ಕೆ ಏನು ಹೆಸರು ಕೊಡ್ರಿ? ಇದಕ್ಕೆ ರೈಟ್ ಕ್ಲಿಕ್ ಮಾಡಿ ರಿನೇಮ್ ಮಾಡ್ರಿ ಆಲ್ ಸೇಲ್ಸ್. ಅಂದರೆ ಫಸ್ಟ್ ಕ್ವಾರ್ಟರಲ್ಲಿನೋ ಸೇಲ್ ಪ್ಲಸ್ ಸೆಕೆಂಡ್ ಕ್ವಾರ್ಟರ್ ಸೇಲ್ ಕೂಡ ಎರಡು ಇಲ್ಲೇ ನಿಮಗೆ ಕಾಣಿಸ್ತಾ ಇದ್ದಾವೆ. ಬಟ್ ನೆಕ್ಸ್ಟ್ ಏನು ಮಾಡ್ಬೇಕು ನಾವು? ಟೇಬಲ್ಸನ್ನು ಕಂಬೈನ್ ಮಾಡಬೇಕು. ಈಗ ನೋಡ್ರಿ, ಪ್ರಾಡಕ್ಟ್ ಮಾಸ್ಟರಲ್ಲಿ ಏನಿದೆ? ಪ್ರಾಡಕ್ಟ್ ಇನ್ಫಾರ್ಮೇಷನ್ ಇದೆ. ಸೇಲ್ಸಲ್ಲಿ ಏನಿದೆ? ಯಾವ ಪ್ರಾಡಕ್ಟು ಎಷ್ಟು ಕ್ವಾಂಟಿಟಿ ಸೇಲ್ ಆಗಿದೆ ಅನ್ನೋ ಇನ್ಫಾರ್ಮೇಷನ್ ಇದೆ. ಕ್ಯಾನ್ ಯು ಜಾಯಿನ್ ಬೋತ್ ಆಫ್ ದೆಮ್? ಎರಡು ಜಾಯಿನ್ ಮಾಡ್ಬೋದಲ್ಲ. ಇಲ್ಲಿಯೂ ಪ್ರಾಡಕ್ಟ್ ಐ ಡಿ ಇದೆ, ಇಲ್ಲಿಯೂ ಪ್ರಾಡಕ್ಟ್ ಐ ಡಿ ಇದೆ. ಎರಡನ್ನು ಕೀಯಾಗಿ ಯೂಸ್ ಮಾಡಿ ಜಾಯಿನ್ ಮಾಡಿಬಿಟ್ರೆ ನಿಮಗೆ ಒಂದೇ ಟೇಬಲಲ್ಲಿ ಪ್ರಾಡಕ್ಟ್ ಐ ಡಿ, ಪ್ರಾಡಕ್ಟ್ ನೇಮ್, ಪ್ರಾಡಕ್ಟ್ ಕ್ಯಾಟಗರಿ, ಪ್ರೈಸ್, ಕ್ವಾಂಟಿಟಿ, ಸೇಲ್ ಡೇಟಾ ಎಲ್ಲ ಒಂದೇ ಕಡೆ ನಿಮಗೆ ಸಿಕ್ಬಿಡುತ್ತೆ. ಯು ಕ್ಯಾನ್ ಜಾಯಿನ್ ನೋ? ಈಗ ಜಾಯಿನ್ ಮಾಡ್ಬೋದಲ್ಲ. ಹಂಗಂದ್ರೆ ಹೆಂಗೆ ಜಾಯಿನ್ ಮಾಡೋದು? ಅದಕ್ಕೆ ನೀವು ಯಾವುದಾದ್ರೂ ಒಂದು ಟೇಬಲ್ ಸೆಲೆಕ್ಟ್ ಮಾಡಿರಿ. ಯಾವ್ಯಾವ ಸೆಲೆಕ್ಟ್ ಮಾಡಬೇಕು? ಪ್ರಾಡಕ್ಟ್ ಮಾಸ್ಟರ್. ಇದನ್ನು ಆಲ್ ಸೇಲ್ಸ್ ಜೊತೆ ನೀವು ಮರ್ಜ್ ಮಾಡಬೇಕು. ಈಗ ಅಗೇನ್ ಗೋ ಟು ಹೋಮ್, ಕ್ಲಿಕ್ ಆನ್ ಮರ್ಜ್ ಕ್ವೆರೀಸ್. ಮರ್ಜ್ ಕ್ವೆರೀಸ್ ಮೇಲೆ ಕ್ಲಿಕ್ ಮಾಡಿರಿ. ಮತ್ತೆ ಒಂದು ವಿಂಡೋ ಓಪನ್ ಆಗುತ್ತೆ. ಕ್ಯಾನ್ ಯು ಸಿ ಇಟ್? ನೋಡ್ತಾ ಇದ್ದೀರಿ? ಫಸ್ಟ್ ಟೇಬಲ್ ನೀವು ಯಾವ ಸೆಲೆಕ್ಟ್ ಮಾಡಿದಿರಿ? ಪ್ರಾಡಕ್ಟ್ ಮಾಸ್ಟರ್. ಇದನ್ನು ಯಾವ್ದ್ರ ಜೊತೆ ನೀವು ಮರ್ಜ್ ಮಾಡೋರಿದ್ದೀರಿ? ಆಲ್ ಸೇಲ್ಸ್. ಕರೆಕ್ಟ್. ಈಗ ಎರಡನ್ನೂ ನೀವು ಜಾಯಿನ್ ಮಾಡ್ಬೋದು. ಯು ಆರ್ ಲುಕಿಂಗ್ ಫಾರ್ ಸಿಮಿಲರ್ ಇನ್ಫಾರ್ಮೇಷನ್ ಇನ್ ಬೋತ್ ಟೇಬಲ್ಸ್. ಯು ಕ್ಯಾನ್ ಕನೆಕ್ಟ್ ದೆಮ್ ಯೂಸಿಂಗ್ ಸಿಮಿಲರ್ ಇನ್ಫಾರ್ಮೇಷನ್. ಇದಕ್ಕೆ ಏನಂತಾರೆ? ಲುಕಪ್ ಆಪರೇಷನ್. ಅದಕ್ಕೇನು ಮಾಡ್ರಿ? ಪ್ರಾಡಕ್ಟ್ ಮಾಸ್ಟರಲ್ಲಿರೋ ಪ್ರಾಡಕ್ಟ್ ಐ ಡಿ ಮತ್ತು ಆಲ್ ಸೇಲಲ್ಲಿರೋ ಪ್ರಾಡಕ್ಟ್ ಐ ಡಿ ಎರಡನ್ನೂ ನೀವು ಕಂಬೈನ್ ಮಾಡ್ಬೋದು. ಕೀಸ್ ಆಗಿ ಯೂಸ್ ಮಾಡಿ ಕನೆಕ್ಟ್ ಮಾಡ್ಬೋದು. ಅದಕ್ಕೇನು ಮಾಡ್ರಿ? ಪ್ರಾಡಕ್ಟ್ ಐ ಡಿ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ರಿ. ಸೆಲೆಕ್ಟ್ ಆಯ್ತಾ? ಅದೇ ಥರ ಆಲ್ ಸೇಲ್ಸ್ ಟೇಬಲಲ್ಲಿನೂ ಪ್ರಾಡಕ್ಟ್ ಐ ಡಿ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ರಿ. ಬೋತ್ ವಿಲ್ ಬಿಕಮ್ ಗ್ರೇ ಕಲರ್ಡ್, ಮೀನ್ಸ್ ಯು ಹ್ಯಾವ್ ಸೆಲೆಕ್ಟೆಡ್ ದೆಮ್ ಆ್ಯಸ್ ಕೀಸ್. ಈಗ ನೀವು ಜಾಯಿನ್ ಟೈಪ್ ಕೂಡ ಸೆಲೆಕ್ಟ್ ಮಾಡ್ಬೋದು. ಲೆಫ್ಟ್ ಔಟರ್ ಜಾಯಿನ್, ರೈಟ್ ಔಟರ್ ಜಾಯಿನ್. ಜಾಯಿನ್ಸಲ್ಲಿ ಬೇರೆ ಬೇರೆ ಜಾಯಿನ್ಸ್ ಇದಾವಲ್ಲ. ಬಟ್ ನಿಮ್ಮ ಸಿಲೆಬಸ್ಗೆ ಏನು ಹೇಳಿದಾರೆ ಅವರು? ಲೆಫ್ಟ್ ಔಟರ್ ಜಾಯಿನ್ ಅಂತ ಸೆಲೆಕ್ಟ್ ಮಾಡು ಅಂತ ಹೇಳಿದ್ದಾರೆ. ಅಂದ್ರೇನು? ಫಸ್ಟ್ ಟೇಬಲ್ಲಿರೋ ಎಲ್ಲ ಡೇಟಾ ಸೆಕೆಂಡ್ ಟೇಬಲಲ್ಲಿರೋ ಮ್ಯಾಚಿಂಗ್ ಡೇಟಾನ ಡಿಸ್ಪ್ಲೇ ಮಾಡುವಂತ ಅರ್ಥ. ಈಗ ಜಸ್ಟ್ ಕ್ಲಿಕ್ ಆನ್ ಓಕೆ. ಕ್ಯಾನ್ ಯು ಸಿ ದಿ ಮರ್ಜ್ಡ್ ಟೇಬಲ್? ಇಲ್ಲಿ ಮರ್ಜ್ಡ್ ಟೇಬಲ್ ಕಾಣಿಸ್ತಾ ಇದೆನಾ? ಕಾಣಿಸ್ತಾ ಇಲ್ಲ. ಇಲ್ಲಿದೆ ನೋಡ್ರಿ, ಆಲ್ ಸೇಲ್ಸ್. ನೋಡ್ರಿ, ಇದೇನು ಪ್ರಾಡಕ್ಟ್ ಮಾಸ್ಟರ್ ಟೇಬಲ್. ಪ್ರಾಡಕ್ಟ್ ಐ ಡಿ, ಪ್ರಾಡಕ್ಟ್ ನೇಮ್, ಕ್ಯಾಟಗರಿ, ಪ್ರೈಸ್. ಅದ್ರ ಜೊತೆ ಆಲ್ ಸೇಲ್ಸ್ ಮರ್ಜ್ ಮಾಡ್ತಿದ್ದೀರಿ. ಮರ್ಜ್ ಮಾಡುವಾಗ ಏನೇನು ಇನ್ಫಾರ್ಮೇಷನ್ ಬೇಕು ಅನ್ನೋದು ಇಲ್ಲಿ ನೀವು ಎಕ್ಸ್ಪಾಂಡ್ ಮಾಡಬೇಕು. ಇಲ್ಲಿ ನೋಡ್ರಿ, ಆಲ್ರೆಡಿ ಇಲ್ಲೇನಿದೆ? ಪ್ರಾಡಕ್ಟ್ ಐ ಡಿ, ಪ್ರಾಡಕ್ಟ್ ನೇಮ್, ಕ್ಯಾಟಗರಿ, ಪ್ರೈಸ್ ಇದೆ. ಏನು ಮಿಸ್ಸಿಂಗ್ ಇದೆ? ಕ್ವಾಂಟಿಟಿ, ಸೇಲ್ ಡೇಟ್ ಮಿಸ್ಸಿಂಗ್ ಇದೆ. ಅದನ್ನಷ್ಟೇ ಇಲ್ಲಿ ಎಕ್ಸ್ಪಾಂಡ್ ಮಾಡ್ಕೋಬೇಕು. ಓಕೆ. ಪ್ರಾಡಕ್ಟ್ ಐ ಡಿ ಬೇಡ, ಆಲ್ರೆಡಿ ಇಟ್ ಈಸ್ ದೇರ್. ಕ್ವಾಂಟಿಟಿ ಬೇಕು, ಸೇಲ್ಸ್ ಡೇಟ್ ಬೇಕು. ಇವೆರಡು ಸೆಲೆಕ್ಟ್ ಮಾಡಿರಿ ಆ್ಯಂಡ್ ಯೂಸ್ ಒರಿಜಿನಲ್ ಕಾಲಮ್ ನೇಮ್ ಆ್ಯಸ್ ಪ್ರಿಫಿಕ್ಸ್ ಅನ್ನೋದನ್ನು ರಿಮೂವ್ ಮಾಡಿರಿ. ಅಂದರೆ ಒರಿಜಿನಲ್ ಕಾಲಮ್ ಜೊತೆಗೆ ಈ ಕಾಲಮ್ ನೇಮ್ ಆ್ಯಡ್ ಆಗುತ್ತೆ. ಓಕೆ, ಅದು ಬೇಡ ನಮಗೆ. ಜಸ್ಟ್ ಕ್ಲಿಕ್ ಆನ್ ಓಕೆ. ಕ್ಯಾನ್ ಯು ಸಿ ದ ಮರ್ಜ್ಡ್ ಡೇಟಾ? ಎಲ್ಲ ಒಂದೇ ಕಡೆ ಇನ್ಫಾರ್ಮೇಷನ್ ಬಂತಲ್ಲ.
ಯಾವುದು ಪ್ರಾಡಕ್ಟ್ ಐ ಡಿ, ಯಾವ ಪ್ರಾಡಕ್ಟು, ಕೆಟಗರಿ ಯಾವುದು, ಪ್ರೈಸ್ ಯಾವುದು, ಕ್ವಾಂಟಿಟಿ ಎಷ್ಟು, ಸೇಲ್ ಡೇಟ್ ಏನು ಅನ್ನೋ ಇನ್ಫಾರ್ಮೇಷನ್ ಎಲ್ಲನೂ ನಿಮಗೆ ಒಂದೇ ಕಡೆ ಸಿಕ್ಬಿಡ್ತು. ದಿಸ್ ಈಸ್ ಕಾಲ್ಡ್ ಮರ್ಜಿಂಗ್ ಟೇಬಲ್ಸ್, ಕಂಬೈನಿಂಗ್ ಟೇಬಲ್ಸ್. ಗೆಟ್ಟಿಂಗ್ ಮೈ ಪಾಯಿಂಟ್? ಅರ್ಥ ಆಯ್ತಾ? ಎಸ್. ಆ್ಯಂಡ್ ಈಗ ಇನ್ನೂ ಒಂದು ಕಾಲಮ್ ಕ್ರಿಯೇಟ್ ಮಾಡ್ರಿ ಅಂತ ಹೇಳಿದ್ದಾರೆ. ಹೊಸ ಕಾಲಮ್ ಕ್ರಿಯೇಟ್ ಮಾಡೋರಿದ್ರೆ ಎಲ್ಲಿಗೆ ಮೂವ್ ಆಗ್ಬೇಕು ನೀವು? ಗೋ ಟು ಆ್ಯಡ್ ಕಾಲಮ್. ನಿಮ್ಮದೇ ಆದ ಓನ್ ರಿಕ್ವೈರ್ಮೆಂಟ್ ಇರುವಂಥ ಕಾಲಮ್ ನೀವು ಕ್ರಿಯೇಟ್ ಮಾಡ್ತಿದ್ದೀರಿ. ಅದಕ್ಕೇನು ಸೆಲೆಕ್ಟ್ ಮಾಡಬೇಕು? ಕಸ್ಟಮ್ ಕಾಲಮ್. ಕಸ್ಟಮ್ ಕಾಲಮಲ್ಲಿ ನೀವೇನು ಮಾಡ್ತಿದ್ದೀರಿ ಅಂದರೆ ಟೋಟಲ್ ವ್ಯಾಲ್ಯೂ ಕಂಡುಹಿಡಿತಿದ್ದೀರಿ. ಟೋಟಲ್ ವ್ಯಾಲ್ಯೂ ಹೆಂಗೆ ಸಿಗುತ್ತೆ? ಪ್ರೈಸ್ ಇಂಟು ಕ್ವಾಂಟಿಟಿ. ಆ ಟೋಟಲ್ ವ್ಯಾಲ್ಯೂ ಅನ್ನೋ ಕಾಲಮ್ಗೆ ಹೆಸರಿಡ್ರಿ ಟೋಟಲ್ ವ್ಯಾಲ್ಯೂ. ಟೋಟಲ್ ವ್ಯಾಲ್ಯೂ ಹೆಂಗೆ ಸಿಗುತ್ತೆ ನಮಗೆ? ಪ್ರೈಸ್ ಇಂಟು ಕ್ವಾಂಟಿಟಿ. ಇಲ್ಲೇ ಸೆಲೆಕ್ಟ್ ಮಾಡ್ಬೋದು, ಇಲ್ಲಾಂದರೆ ಜಸ್ಟ್ ಪ್ರೈಸ್ ಅಂತ ಟೈಪ್ ಮಾಡಿರಿ, ಆಟೋಮೆಟಿಕ್ಲಿ ಇಟ್ ವಿಲ್ ಕಮ್. ಇಂಟು ಕ್ವಾಂಟಿಟಿ. ಕ್ವಾಂಟಿಟಿ ಇದೆನಾ? ಎಸ್. ನಾವು ಜಸ್ಟ್ ಕ್ಲಿಕ್ ಆನ್ ಓಕೆ. ಹೊಸ ಕಾಲಮ್ ಆ್ಯಡ್ ಆಯ್ತಾ? ಎಸ್. ಕ್ವಾಂಟಿಟಿ ಇಂಟು ಪ್ರೈಸ್ ಮಾಡಿ ನೀವು ಕಾಲಮ್ ಆ್ಯಡ್ ಮಾಡಿದ್ವಿ. ಅರ್ಥ ಆಯ್ತಲ್ಲ? ದಿಸ್ ಈಸ್ ವಾಟ್ ಆಲ್ ದಿ ಪ್ರೊಸೆಸ್ ವಿ ಹ್ಯಾವ್ ಡನ್ ಫ್ರಾಮ್ ದಿ ಎಕ್ಸರ್ಸೈಸ್. ಗೊತ್ತಾಯ್ತಲ್ಲ? ದಿಸ್ ಈಸ್ ಆಲ್ಸೋ ಕಾಲ್ಡ್ ಲುಕಪ್ ಆಪರೇಷನ್ ಮಾಡುವಂಥ ಎಕ್ಸರ್ಸೈಸ್. ಮರ್ಜಿಂಗ್, ಅಪೆಂಡಿಂಗ್ ಎರಡು ಎಕ್ಸರ್ಸೈಸನ್ನು ಮಾಡಿ ಇಲ್ಲಿ ತೋರಿಸಿದ್ದೀವಿ. ಇಫ್ ಯು ಹ್ಯಾವ್ ಎನಿ ಕ್ವರೀಸ್, ಎನಿ ಕ್ವಶನ್ಸ್ ರಿಗಾರ್ಡಿಂಗ್ ದಿಸ್, ಯು ಕ್ಯಾನ್ ಕಮೆಂಟ್. And if you are new to the channel, please subscribe and share the video. Okay, thank you.